ನೀವೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ, ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತಿನ ದಿನದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಬಿಕಾಸ್ ಇಟ್ಸ್ ಬೀನ್ ಅ ಇಯರ್ಸ್ ಟುಗೆದರ್ ಗೈಸ್. ಐ ಸ್ಟಾಪ್ ಮೈ ವ್ಲಾಗಿಂಗ್ಸ್. ಏನಕ್ಕೆ ಅಂತ ಹೇಳಿದ್ರೆ ಕಾರಣಾಂತರಗಳು ತುಂಬ ಇದೆ ಗೈಸ್, ತುಂಬ ಕಾರಣಗಳಿದೆ. ಕೆಲ್ಸಕ್ಕೆ ಹೋಗಬೇಕಿತ್ತು, ಶಿಫ್ಟ್ ಚೇಂಜ್ ಆಯಿತು, ಪೊಸಿಷನ್ ಚೇಂಜ್ ಆಯಿತು, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಯಿತು. ಸೊ ದಟ್ ನನಗೆ ಯಾವುದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆಫೀಸ್ಗೆ ಹೋಗೋದು, ಬರೋದು, ಊಟ ಮಾಡೋದು, ಮಲಗೋದು, ಇದನ್ನು ಬಿಟ್ಟು ಬೇರೆ ಏನೂ ರೊಟೀನೇ ಇರಲಿಲ್ಲ ನನಗೆ. ಸೊ ಇವಾಗ ತುಂಬ ಚೇಂಜಸ್ ಆಗಿದೆ ಲೈಫಲ್ಲಿ. a lot of changes has been happened in my life. I wanted to come out of this. ಅದಕ್ಕೆ ನಾನು ಐಡಲ್ ಆಗಬಾರ್ದು, ನನ್ನನ್ನು ನಾನು ಎಂಗೇಜ್ ಮಾಡ್ಕೊಬೇಕು ಅಂತ ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ. ಹೇಳ್ತೀನಿ ಏನಾಗಿತ್ತು, ಏನಾಯಿತು ನಮ್ಮ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಇನ್ನು ಕಮಿಂಗ್ ಡೇಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ರೈಟ್ ನೌ ದಿಸ್ ಇಸ್ ನಾಟ್ ಅ ಟೈಮ್ ಟು ಶೇರ್ ಅಂತ ಅನಿಸುತ್ತೆ. ಬಿಕಾಸ್ ಇಟ್ಸ್ ಅ ಬಿಗ್ ಲಾಸ್ ಫಾರ್ ಮೀ. ನಾನು ಏನು ಎತ್ತ ಅಂತ ಈಗ ಹೇಳೋಕೆ ಹೋಗಲ್ಲ. ಮುಂದಿನ ವ್ಲಾಗ್ಸಲ್ಲಿ ನಾನು ನಿಜವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಿಕಾಸ್ ಇವತ್ತಿನ ಈ ಡೇನ ನಾನು ತುಂಬ ಖುಷಿಯಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಆಯಿತು ಗೈಸ್, ಅಳೋದು, ನೋವು, ಯೋಚನೆ ಮಾಡಿದ್ದು, ಲೈಕ್ ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಕೈಂಡ್ ಆಫ್ ಡಿಪ್ರೆಷನ್ ಥರ ಇತ್ತು ನನಗೆ ಇಷ್ಟು ದಿನಗಳು. ಸೊ ಅದರಿಂದ ಹೊರಗೆ ಬಂದಿದ್ದೀನಿ ಇವಾಗ. ಇನ್ಮೇಲೆ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಐ ನೀಡ್ ಟು ಲುಕ್ ಆಫ್ಟರ್ ಮೈ ಮದರ್ ಆ್ಯಸ್ ವೆಲ್. ನಾವು ಐ ನೀಡ್ ಟು ಟೇಕ್ ಕೇರ್ ಆಫ್ ಹರ್. ಅವ್ರ ಜೊತೆ ನಾನು ನಿಂತ್ಕೊಬೇಕು, ನಾನು ಅವ್ರ ಜೊತೆ ಇರಬೇಕು. ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ನನ್ನ ಲೈಫಲ್ಲಿ ಇನ್ನೊಂದಷ್ಟು ಅಪ್ಡೇಟ್ಸ್ಗಳನ್ನ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ನಾನು ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಫ್ ನಾಟ್ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ವೀಡಿಯೋಸ್ ಅಂತೂ ಅಪ್ಲೋಡ್ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ ಗೈಸ್. ಇಷ್ಟೇ ಹೇಳೋಕ್ಕೆ ಸಾಧ್ಯ. ಇವತ್ತು ಸ್ಯಾಟರ್ಡೇ, May 24th. 5 years ಆಯಿತು ನಾನು ಮದುವೆ ಆಗಿ ಇಷ್ಟು ದಿನಗಳು ನನ್ನ ಜೊತೆ ನನ್ನ ಹಸ್ಬೆಂಡ್ ನಿಂತಿದ್ದಾರೆ. ಪ್ರತಿಯೊಂದು ಸ್ಟೇಜಲ್ಲೂ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಬ್ಲಾಗ್ ಮಾಡ್ತೀನಿ ಅಂದಾಗ ಹಿ ಡಿಂಟ್ ಸೇ ಎನಿಥಿಂಗ್, ಹಿ ಸಪೋರ್ಟೆಡ್ ಮಿ ಅ ಲಾಟ್. ಆ್ಯಂಡ್ ನಾನು ಜಾಬ್ ಮಾಡ್ತಿದ್ದೀನಿ, ಅದಕ್ಕೂ ಏನೂ ಹೇಳಲ್ಲ. ಈವನ್ ಫಾರ್ ಮೈ ಲೈಫ್ ಸ್ಟೈಲ್, ನಾನು ಹೇಗಿದ್ದೀನಿ ಅದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಐ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಅ ಲಾಟ್. ಬಿಕಾಸ್ ಬೇರೆ ಯಾರೇ ಆಗಿದ್ರು ನನ್ನ ಈ ಏನು ಹೇಳ್ತಾರೆ ಲೈಫ್ ಸ್ಟೈಲ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ. ಬಿಕಾಸ್ ಐ ಆಮ್ ಸೋ ರೂಡ್ ಗೈಸ್. ನಾನು ಹೆಂಗೆ ಅಂತ ಹೇಳಿದ್ರೆ ತುಂಬ ಬ್ಲೇಮ್ಸ್ನ ತೊಗೊಳ್ಳಲ್ಲ ನಾನು. ಬಟ್ ಹೀ ಟಾಲ್ಡೆಡ್ ಮಿ ಅ ಲಾಟ್. ಅದಕ್ಕೋಸ್ಕರ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಆ್ಯನಿವರ್ಸರಿ ಹಬ್ಬಿ. ಅವರಿಗೋಸ್ಕರ ಈ ವ್ಲಾಗ್ ಮಾಡ್ತಿದ್ದೀನಿ. ಇಷ್ಟು ದಿನ ಅವ್ರು ನನಗೆ ತುಂಬ ಮಾಡಿದ್ದಾರೆ ಗೈಸ್, ಇಲ್ಲ ಅಂತ ಹೇಳ್ಬಾರ್ದು. ಹೇಳ್ತಾರೆ ಒಂದು ಕ್ರಿಟಿಕಲ್ ಸ್ಟೇಜ್ ನನ್ನ ಲೈಫಲ್ಲಿ ಬಂದಾಗ ಅವ್ರು ನನ್ನ ಜೊತೆ ನಿಂತಿದ್ದಾರೆ, ಇವತ್ತಿಗೂ ನಿಂತಿದ್ದಾರೆ. ಆ ಸಿಚುವೇಶನ್ನ ನಾನು ಪಾಸ್ಔಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೋಸ್ಕರ ಈ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಸಿಚುವೇಶನಲ್ಲಿ ಆ್ಯಕ್ಚುಲಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಟೈಮ್ ಅಲ್ಲ ಇದು. ಬಟ್ ಸ್ಟಿಲ್ ಅವರಿಗೋಸ್ಕರ ಈ ವ್ಲಾಗ್ ಮಾಡೋಣ, ಅವರಿಗೋಸ್ಕರ ಏನಾದರೂ ನಾನು ಮಾಡಬೇಕು ಅಂತ ಅನ್ನಿಸ್ತು. ಇವತ್ತು ಸ್ಯಾಟರ್ಡೇ, ಆಲ್ಮೋಸ್ಟ್ ಟೈಮ್ 4:30 ಆಗಿದೆ ಈವ್ನಿಂಗ್. ಬೆಳಗ್ಗೆ ನಂದು ಈವ್ನಿಂಗ್ ಶಿಫ್ಟ್ ಆಗಿರೋದ್ರೆ 5 to 3 ಶಿಫ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ನಾನು ಬೆಳಗ್ಗೆ ಬಂದು ಮಲಗಿದ್ದೆ. ಆಫ್ಟರ್ನೂನ್ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅವ್ರು ಬರೋದು ಒಂದು 6:30 ಆಗ್ಬೋದು. ಅವ್ರು ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿ ನಾನು ರೆಡಿ ಆಗಿರೋಣ ಅಂದ್ಕೊಂಡಿದ್ದೀನಿ. ಅವ್ರನ್ನ ಹೊರಗೆ ಕರ್ಕೊಂಡು ಹೋಗೋಣ. ಆ್ಯಂಡ್ ದೇವಸ್ಥಾನಕ್ಕೂ ಕೂಡ ಹೋಗಿಲ್ಲ. ಈವ್ನಿಂಗ್ ಹಾಗೆ ದೇವಸ್ಥಾನಕ್ಕೆ ಹೋಗಿ ಎಲ್ಲಾದರೂ ಡಿನ್ನರ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅ ಸ್ಮಾಲ್ ಗೆಸ್ಚರ್ ಟು ಹಿಮ್. ಅಂದರೆ ಥ್ಯಾಂಕ್ಸ್ ಹೇಳಬೇಕು, ಯಾವ ಥರ ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ. ಡೈರೆಕ್ಟಾಗಿ ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ. ಸೊ ಈ ಥರ ಒಂದು ಗೆಸ್ಚರ್ನ ಅವ್ರಿಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಹಾಗಾಗಿ ಐ ಆಮ್ ಟೇಕಿಂಗ್ ಔಟ್ ಸೈಡ್ ಟುಡೇ ಫಾರ್ ದ ಡಿನ್ನರ್. ಲೆಟ್ ಮಿ ಸಿ ಹೌ ಇಟ್ ವಿಲ್ ಗೋಸ್ ಅಂತ ಹೇಳ್ಬಿಟ್ಟು. ಎಸ್, ಅಷ್ಟೇ. ಸೊ ನೋಡ್ತಾ ಇರ್ಬೋದು, ದೇವ್ರ ಮನೆ ಕಂಪ್ಲೀಟಾಗಿ ಮೆಸ್ಸಿ ಆಗಿದೆ. 1-2-3 ಡೇಸ್ ಆಗೋಗಿತ್ತು ದೇವ್ರ ಮನೇಲಿ ಪೂಜೆ ಮಾಡಿ. ಸೊ ಮತ್ತೆ ಇವಾಗೆಲ್ಲ ಕ್ಲೀನ್ ಮಾಡಿ ಹೊಸದಾಗಿ ಹೂವೆಲ್ಲ ಹಾಕಿ ಪೂಜೆ ಮಾಡಬೇಕು. ಬನ್ನಿ ಮಾಡೋಣ.
ಪೂಜೆ ಆಯಿತು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆ ನೋಡಿದ್ರಲ್ಲ, ದೇವ್ರ ಮನೆ ಫುಲ್ ಎಷ್ಟು ಗಲೀಜಾಗಿತ್ತು ಅಂತ ಹೇಳಿ ಫುಲ್ ಕ್ಲೀನ್ ಮಾಡಿ ಪೂಜೆ ಮಾಡಿ ಇವಾಗ ಪ್ರದೀಪ್ ಬರ್ತಾರೆ. 6:30ಗೆ ಬರ್ತೀನಿ ಅಂತ ಫೋನ್ ಮಾಡಿದರು. ಇವಾಗ ನಾನು ಕೂಡ ರೆಡಿ ಆಗಬೇಕು. ನನ್ನದೇ ಒಂದು ಹಳೆ ಡ್ರೆಸ್ನ ವೇರ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಹೊರಗೆ ಹೋಗೋಕ್ಕೆ ರೆಡಿ ಆಗಬೇಕು. ನಾನು ಯಾವುದು ಹೊಸ ಡ್ರೆಸ್ ಅಂತೂ ತೊಗೊಂಡಿಲ್ಲ. ಇರೋದ್ರಲ್ಲಿ ಯಾವುದಾದ್ರೂ ಬೇರೆ ಯಾವುದಾದ್ರು ಚೆನ್ನಾಗಿರೋ ಡ್ರೆಸ್ನ ವೇರ್ ಮಾಡ್ತೀನಿ. ಐದರ್ ಸ್ಯಾರಿ ಆರ್ ಎನಿ ಡ್ರೆಸ್. ಫಸ್ಟ್ ರೆಡಿ ಆಗೋಣ ಬನ್ನಿ. ಆ್ಯಂಡ್ ನೋಡ್ತಿರ್ಬೋದು ನನ್ನ ಹೇರ್ ಅಂತೂ ಫುಲ್ ಫ್ರಿಝಿ ಆಗೋಗ್ಬಿಟ್ಟಿದೆ. ಹೇರ್ ಗ್ರೋ ಆಗಿತ್ತು, ಅದು ಹಾಗೆ ತುಂಬ ಸ್ಪ್ಲಿಟ್ ಆ್ಯಂಡ್ ಹೇರ್ಸ್ ಆಗಿಬಿಟ್ಟಿದೆ. ಸೊ ಇವಾಗ ಹೇರ್ ಸೆಟ್ ಮಾಡಲೇಬೇಕು. ಬನ್ನಿ, ರೆಡಿ ಆದಮೇಲೆ ಸಿಗ್ತೀನಿ. ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದನ್ನು ನಿಮಗೆ ತೋರ್ಸೋಕ್ಕಾಗಲ್ಲ, ಮೇ ಬಿ ರೆಡಿ ಆದಮೇಲೆ ಸಿಗ್ತೀನಿ. ಓಕೆ. ಸೊ ಯಾಗ 6:30ಗೆ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಮುಂಚೆನೇ ಬಂದರು ಅನ್ಸುತ್ತೆ. ಎಷ್ಟು ಗಂಟೆ ಬಂದ್ರಿ? 6:15 ಅಷ್ಟೆಲ್ಲ ಬಂದಿದ್ರು. ನಾನು ಡ್ರೆಸ್ ಹಾಕೊಳ್ಳೋಣ ಅಂತ ನೋಡಿದೆ. ನನ್ನ ಹತ್ರ ಯಾವುದು ಅಂದರೆ ಹಾಕ್ಕೊಳ್ದೇ ಇರೋವಂಥ ಡ್ರೆಸ್ ಇಲ್ಲ, ಎಲ್ಲ ಹಾಕಿ ಹಳೇದು ಮಾಡಿಬಿಟ್ಟಿದ್ದೀನಿ. ಸೊ ಇವತ್ತೊಂಚೂರು ಸ್ಪೆಷಲಾಗಿ ಯಾವುದಾದ್ರು ಡ್ರೆಸ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಯಾವ ಡ್ರೆಸ್ಸು ಸಿಗಲಿಲ್ಲ. ಫೈನಲಿ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೊಂದು ಸ್ಯಾರಿ ವೇರ್ ಮಾಡಿದ್ದೀನಿ. ಇದ್ರದ್ದು ಆ್ಯಕ್ಚುಲಿ ಬ್ಲೌಸ್ ಹೊಲಿಸಿಲ್ಲ. ಸೊ ಹಾಗಾಗಿ ನನ್ನ ಹತ್ರನೇ ಇದ್ದಿದ್ದೊಂದು ವೈಟ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಫೈನಲಿ ಅವ್ರಿಗೆ ವಿಶ್ ಮಾಡೋಣ. ಹ್ಯಾಪಿ ಆ್ಯನಿವರ್ಸರಿ. Thank you for everything you have done for me. So ಥ್ಯಾಂಕ್ಸ್. ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಇಷ್ಟು ವರ್ಷ, ಒಂದು 5 ವರ್ಷದಲ್ಲಿ ನಾನು ಎಷ್ಟೆಲ್ಲ ಕಷ್ಟದಲ್ಲಿ ಪಟ್ಟಿದ್ದೀನಿ, ಅದೆಲ್ಲ ಕಷ್ಟಗಳ ಜೊತೆನೂ ನನ್ನ ಜೊತೆ ನಿಂತಿದ್ದು ಇವರೊಬ್ಬರೇ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಸೊ ನಮ್ಮದು ಲವ್ ಮ್ಯಾರೇಜು, ಗೊತ್ತಿರೋ ಹಾಗೆ ಲವ್ ಕಮ್ ಅರೇಂಜ್ ಆಗಿದ್ದು ನಮ್ಮದು. 4 years ಲವ್, 1 year ಫ್ರೆಂಡ್ಶಿಪ್ ಅಲ್ಲಿದ್ವಿ, 3 years ಲವ್ ಇತ್ತು, ಅಂದರೆ ರಿಲೇಷನ್ಶಿಪ್ ಅಲ್ಲಿದ್ವಿ. ದೆನ್ ವಿ ಮೂಡ್ ಇನ್ ಟು ಲೈಕ್ ಏನು ಮದುವೆ ಆಗೋಣ ಅಂತ ಹೇಳ್ಬಿಟ್ಟು ಮದುವೆ ಆಗಿ 5 years ಆಯಿತು. ನಂಬಕ್ಕಾಗ್ತಿಲ್ಲ. ನಾವಿನ್ನೂ ಕಾಲೇಜ್ ಲೈಫಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ಸುತ್ತಾಡಿಕೊಂಡು ಅದೇ ನೆನಪಲ್ಲಿದೆ. ಇನ್ನು ಇಷ್ಟು ವರ್ಷ, ಒಂದು 5 ವರ್ಷ ಕಳೆದಿದ್ದೀವಿ ಅಂತ ಒಂದು ಫೀಲೇ ಇಲ್ಲ. ಬಟ್ ಸ್ಟಿಲ್ ನಾವೇನು ಜಗಳ ಆಡಿಲ್ಲ ಅಂತಲ್ಲ, ಅಥವಾ ಹಿಂಗೆ ಚೆನ್ನಾಗಿದ್ದೀವಿ ಅಂತಲ್ಲ, ಎಲ್ಲ ಥರನೂ ಇರುತ್ತೆ. ಮದುವೆ ಆಗಿ ನಾವೆಷ್ಟು ಸಲ ಜಗಳ ಆಡಿಲ್ಲ, ತುಂಬ ಸಲ ಜಗಳ ಆಡಿದ್ದೀವಿ, ತುಂಬ ಕೋಪ ಮಾಡ್ಕೊಳ್ತೀವಿ, ಮಾತ್ಬಿಟ್ಟಿದ್ದೀವಿ, ತುಂಬ ಖುಷಿಯಾಗಿದ್ದಿದ್ದ ದಿನಗಳಿದೆ. ಹನಿ ಬಂದಮೇಲಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಅಂದರೆ ಏನಾಗುತ್ತೆ ಅಂದರೆ, ನಾವು ಜಗಳ ಆಡಿದ ತಕ್ಷಣ ನಾವು ಅದನ್ನು ಡ್ರ್ಯಾಗ್ ಮಾಡಲ್ಲ. ನಮ್ಮಿಬ್ಬರಲ್ಲಿ ಈಗೂ ಜಾಸ್ತಿ ಡ್ರ್ಯಾಗ್ ಆಗೋದಿಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೆ ಅವತ್ತೇ ರಿಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ತುಂಬ ದೊಡ್ಡ ವಿಚಾರಕ್ಕೆ ಜಗಳ ಆಡಿದಾಗ ಮಾತ್ರ ನಾವಿಬ್ರು ಮಾತ್ಬಿಡೋದು. ಅದನ್ನ ಬಿಟ್ಟರೆ ಸಣ್ಣ ಪುಟ್ಟದೆಲ್ಲ ಒಂದೊಂದೇ ದಿನಕ್ಕೆ ನಾನೇ ಹೋಗಿ ಮಾತಾಡಿಸ್ಬಿಟ್ಟಿರ್ತೀನಿ. ಈಗೋ ಮೇಂಟೈನ್ ಮಾಡಿದಷ್ಟು ನಮ್ಮ ರಿಲೇಷನ್ಶಿಪ್ ಹಾಳಾಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಅಷ್ಟೇ. ಬೆಳಗ್ಗೆಯಿಂದ ನನಗೆ ಸಿಕ್ಕೇ ಇಲ್ಲ. ನಾನು ಯಾಕೆಂದರೆ 3 ಗಂಟೆಗೆ ಬರ್ತೀನಿ, 4 ಗಂಟೆಗೆ ಬರ್ತೀನಿ ಶಿಫ್ಟ್ ಮುಗಿಸ್ಕೊಂಡು. ನಾನು ಮಲ್ಕೊಂಡಿರ್ತೀನಿ, ಅವರು ಆಫೀಸ್ಗೆ ಹೋಗ್ತಾರೆ. ಸೊ ಇವಾಗ ಅಟ್ಲೀಸ್ಟ್ ಅರ್ಶಿನ ಕುಂಕುಮ ಇಟ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಈಚೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಒಂದು ದೇವಸ್ಥಾನ ಇಲ್ಲೇ ನಿಯರ್ ಬೈ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹಾಗೆ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಸೆಲೆಬ್ರೇಷನ್ ಮಾಡೋ ಮೂಡಲ್ಲಂತೂ ನಾವಿಲ್ಲ. ಬಿಕಾಸ್ ನಮ್ಮ ಲೈಫಲ್ಲಿ ಆಗಿರೋ ಚೇಂಜಸ್ಗಳು ಆ ಥರ ಇದೆ, ಸಿಚುವೇಶನ್ಸ್ಗಳು ಆ ಥರ ಇದೆ. ಸೊ ಅಟ್ಲೀಸ್ಟ್ ಒಂದು ಮೆಮೊರಬಲ್ ಡೇ ಮಾಡ್ಕೊಬೇಕಲ್ಲ. ಹಾಗಾಗಿ ಒಂದು ಔಟಿಂಗ್ ಹೋದಂಗೆ ಆಗುತ್ತೆ, ಈಚೆ ಹೋಗಿ ಬಂದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಊಟಕ್ಕಾದರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಈಚೆ ಹೋಗ್ತಾ ಇದ್ದೀವಿ. ಸೊ ಎಸ್, ಅವನ ಇವ್ರು ನಮ್ಮ ಕ್ಯಾಮ್ರಾಮ್ಯಾನ್. ನೆಕ್ಸ್ಟು ನಾನು ವ್ಲಾಗ್ಸ್ ಮಾಡಬೇಕು ಅಂತಂದರೆ ಇವ್ರು ನನ್ನ ಜೊತೆ ಇರಬೇಕು, ಇಲ್ಲ ಅಂತಂದರೆ ನಾನು ವ್ಲಾಗ್ಸ್ ಮಾಡೋಕ್ಕಾಗಲ್ಲ. ಈಗ ಹೋಗ್ತಿದ್ದೀರಾ ಅಂತ ಡೋರ್ ಓಪನ್ ಮಾಡ್ರಿ. ಒಬ್ಬರೇ ಹೋಗ್ತೀರಾ ಏನು? ಬೇಗ ಬಂದಿದ್ರೆ ಮಮ್ಮಿನೂ ಕರ್ಕೊಂಡು ಹೋಗ್ಬೋದು. ಈಗ ಬಂದ್ರು. ಗೊತ್ತಿಲ್ಲ, ಗೂಗಲ್ ಮಾಡಬೇಕು. ಅಯ್ಯೋ, ಯಾರು ಗೊತ್ತಾ, ಯಾರೋ ನನ್ನ ಫ್ರೆಂಡ್ಸ್ ಹೋಗಿದ್ರು ಬರ್ಡೇ ಸೆಲೆಬ್ರೇಷನ್ಗೆ. ಇದನ್ನ ಹೆಸರು ಬರ್ತಾ ಇಲ್ಲ ಮುಂದಕ್ಕೆ. ನಾನು ಚಂದ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ, ಇಲ್ಲಿ ದಾರಿಯಲ್ಲಿ ಕಾಣಿಸ್ತಿರೋ ಎಲ್ಲ ಹೋಟೆಲ್ಗೂ ಇಲ್ಲಿ ಹೋಗೋಣ ಅಂತ ಟಾರ್ಚರ್ ಮಾಡ್ತಿದ್ದಾರೆ, ಚೊರೆ ಮಾಡ್ತಿದ್ದಾರೆ. ಗ್ರಿಲ್ ಅಂಡ್ ಚಿಲ್ ಹೋಗೋಣ. ಗ್ರಿಲ್ ತಗೊಂಡು ಆರಾಮಾಗಿ ಇರಿಟೇಟ್ ಮಾಡೋದಕ್ಕೆ ಒಡ್ಡಾಕ್ಬಿಡ್ತೀನಿ. ಚಂದ ಹೋಟೆಲ್ ಕರ್ಕೊಂಡು ಹೋಗಿ
ಹೋಗಿ ಅಟ್ಲೀಸ್ಟ್ ಒಂದಿನ ನಿಮ್ಗೆ ಏನು ಗೊತ್ತಾ ಗೈಸ್, ನನಗೆ ಎಂತ ಹೇಳ್ತಾರೆ, ಉಡುಪಿ ಹೋಟೆಲ್ಸು ಮತ್ತು ಶಾಂತಿ ನಿವಾಸ ಶಾಂತಿ ಸಾಗರ್ ಶಾಂತಿ ಸಾಗರ್ ಈ ಥರದ್ದು ಹೋಟೆಲ್ಗಳಲ್ಲಿ ಇಡ್ಲಿ ವಡ ತುಂಬ ಇಷ್ಟ. ಇಡ್ಲಿ ತೊಗೊಂಬನ್ನಿ ಅಂತಂದರೆ ಯಾವ್ದಾದ್ರು ರೋಡ್ ಸೈಡಲ್ಲಿ ಹಾಕಿರ್ತಾರಲ್ಲ ತಟ್ಟೆ ಇಡ್ಲಿ ಅದನ್ನು ತೊಗೊಂಬರ್ತಾರೆ. ಎಷ್ಟು ಕೊಬ್ಬು ಅಂದರೆ ನಂಗೆ ಕೋಪ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಊಟ ಅಂದ್ಕೊಂಡು ಊಟ ಮಾಡ್ತೀನಿ. ಬಟ್ ಸ್ಟಿಲ್ ಹಿಂಗೆ ಯಾವಾಗಲೂ ಮಾಡೋದು ಹಿಂಗೇನೆ. ನಾನು ಚಂದ ಹೋಟೆಲ್ ಕರ್ಕೊಂಡೋಗಿ ಅಂದರೆ ಯಾವುದೋ ಡಾಬಾ ಕರ್ಕೊಂಡೋಗೋದು. ಬಿಕಾಸ್ ಅವರಿಗೆ ಡಾಬಾ ಊಟ ತುಂಬ ಇಷ್ಟ ಆಗುತ್ತೆ. ಸೊ ಗೈಸ್, ಇದು ಗುಟ್ಟೆ ಆಂಜನೇಯ ಟೆಂಪಲ್. ಓಕೆ, ಸೊ ಫೈನಲ್ ಡೆಸ್ಟಿನೇಷನ್ ಯಾವುದು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಟೋರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು RR ನಗರಲ್ಲಿರೋ ಅಂತ ಟೋರಿ ರೆಸ್ಟೋರೆಂಟ್ಗೆ. ಡ್ರಿಂಕ್ ಆ್ಯಂಡ್ ಡೈನ್ ಅದು. ಸೊ ಡ್ರಿಂಕ್ ಆ್ಯಂಡ್ ಡೈನ್ ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ ಅದು. ಸೊ ಯಾವತ್ತೂ ನಾನು ವಿಸಿಟ್ ಮಾಡಿಲ್ಲ, ಅಲ್ಲಿಗೆ ಒಂದ್ಸಲ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಹೇಗಿರುತ್ತೆ ಫುಡ್ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಹೋಗ್ತಾ ಇದ್ದೀವಿ. ನಾನು ಹಠ ಮಾಡಿದ್ದಕ್ಕೆ ಫೈನಲಿ ಅದನ್ನು ಡಿಸೈಡ್ ಮಾಡಿದ್ವಿ. ಇಲ್ಲ ಅಂದಿದ್ರೆ ಇಲ್ಲೇ ಯಾವುದಾದ್ರೂ ಗ್ಲೋಬಲ್ ವಿಲೇಜ್ ಬ್ಯಾಕೆಟಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಬಾ ಅಂತ ಅಂದಿರೋರು. ಅದೇನ್ರಿ? ಸೊ ಫೈನ್, ಹೋಗೋಣ. ಅನಿವಾ ಅಮ್ಮ ಬೋರ್ಡ್ ಆಗಿದೆ ಅಮ್ಮ. ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಮ್ಮ. ಹಾ, ನಿನ್ ಕೂದ್ಲಿಲ್ವಾ? ಬೋಡ ಮಾಡ್ಸಿದ್ರಾ? ಬೆಳೆಯುತ್ತೆ ಮಗ್ನೆ, ಬೆಳೆಯುತ್ತೆ. ನೆಕ್ಸ್ಟ್ ಕೊಡ್ಬೇಡ ಆಯ್ತಾ? ನೆಕ್ಸ್ಟ್ ಬೆಳೆಸು, ದೊಡ್ಡ ಅಮ್ಮ ಥರ ಬೆಳೆಸುವುದಕ್ಕೆ ಆಯ್ತಾ? ಓಕೆ. ಹಾಂ, ಚೆನ್ನಾಗಿರೋದೇನೆ ಆ್ಯಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ. ಇಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ಟೇಸ್ಟ್ ಇರಲ್ಲ. ಬರೀ ಚೈನೀಸ್ ನನ್ನ ಮಕ್ಕಳು ಅಡುಗೆ ಮಾಡಿ ಹಾಕ್ತಾರೆ ನಿಮಗೆ. ಅದ್ರ ಬದಲು ಡಾಬಾಗೆ ಹೋದರೆ ನಾಟಿ ಫ್ಯಾಟ್ ಸೂಪರಾಗಿರುತ್ತೆ. ಈ ಗಲೀಜ್ ಪಲೀಜ್ ಎಲ್ಲ ಮಿಕ್ಸ್ ಮಾಡಲ್ಲ ಡಾಬಾದಲ್ಲಿ. ಇಲ್ಲೇನು ಗಲೀಜ್ ಮಿಕ್ಸ್ ಮಾಡ್ತಾರಾ? ಅಂದರೆ ಡಾಬಾದಲ್ಲಿ ಅಂತಂದರೆ ಕೆಲವೊಂದು ಡಾಬಾಗಳು ವರ್ಸ್ಟು, ಅದನ್ನ ಒಪ್ಕೊಂತೀನಿ. ಬಟ್ ಕೆಲವೊಂದು ಡಾಬಾಗಳು ನಾವು ರೆಗ್ಯುಲರಾಗಿ ಹೋಗುವಂಥ ಡಾಬಾಗಳಲ್ಲಿ ಸೂಪರಾಗಿರುತ್ತೆ. ಅದು ರೆಗ್ಯುಲರ್ ರೀ, ವರ್ಷಕ್ಕೊಂದ್ಸಲ ರೆಗ್ಯುಲರ್ ರೀ ಅಂದ್ರೆ ಇದೊಳ್ಳೆ ಸರ್ ನಾವು ಎಣ್ಣೆ ಹೊಡ್ಯಕ್ಕೆ ಹೋಗ್ತೀವಿ. ಒಕೇಶನ್ಗೆ ಹೋಗ್ಬೇಕು ಅಂತ ನಾವು ಎಣ್ಣೆ ಹೊಡ್ಯಕ್ಕೆ ಹೋಗೋದಾದ್ರೆ ಆ ಡಾಬಾಗಳು ಹೋಯ್ತೀವಿ, ಸೂಪರ್ ಆಗಿರುತ್ತೆ. ಅದು ಫ್ಯಾಮಿಲಿ ರೆಸ್ಟೋರೆಂಟ್. ಎಣ್ಣೆ ಬೇರೆ ಹೊಡಿತೀಯ ನೀನು? ಬಿಟ್ಟಿದೀನಿ ಅಂದೆ ನೀನು. ಆಲ್ಮೋಸ್ಟ್ 4 ತಿಂಗಳಾಯ್ತು ಬಿಟ್ಟು, ದಿನ ಕುಡಿತೀವ ನೋಡಿ ಹಿಂಗೆ ಕಿವಿ ಮೇಲೆ ಹೂವು ಇಡೋದು. ಹೌದು, ಏನು ದಾಸವಾಳನೆ ಮುಡುತ್ತೀರ, ನಾವು ಹೂವು ಮುಡೋದ್ರೆ ಅಂತ. ಶೆಟ್ಟಪ್ ವಾಲೆಟ್ ಪ್ಯಾಕ್. ಇವ್ರು ಹೊಡಿಯೋಕೆ ಇಷ್ಟೆಲ್ಲ ತರಲೆ ಮಾಡಿದ್ರೆ ಹೊಡಿಯೋಕೆ ಅಂತ ಛತ್ರಿ ಕೊಟ್ಟಿದ್ದಾರೆ. ತಲೆ ಮೇಲೆ ಟಪು 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 ಹೊಡಿಯೋದು. ಕತ್ಲೆ ಕರೆಂಟ್ ಹೊಟ್ಟೋಯ್ತು. ಯಾಕೋ ನಾನು ಹೋಗಿದ ಕಡೆ ಎಲ್ಲ ಎಲ್ಲೂ ಲೈಟ್ ಇಲ್ಲ. ಅಲ್ಲಿ ದೇವಸ್ಥಾನದಲ್ಲೂ ಲೈಟಿಂಗ್ಸ್ ಅಷ್ಟು ಚೆನ್ನಾಗಿರಲಿಲ್ಲ.
ಸ್ಟೋರಿಗೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಲೈಟಿಂಗ್ಸ್ ಇರುತ್ತೆ ಅನ್ಕೊಂಡ್ವಿ. ಫುಲ್ ಒಂಥರ ನೈಟ್ ವೈಬ್ಸ್ ಇದೆ ಕಂಪ್ಲೀಟಾಗಿ. ಡ್ರಿಂಕ್ ಆ್ಯಂಡ್ ಡೈನಲ್ಲಿ ಲೈಟ್ ವೈಬ್ಸೇ ಬರೋದು. ನಿಮಗೇನು ಫುಲ್ ಗ್ರ್ಯಾಂಡ್ ಲೈಟ್ಸ್ ಹಾಕೊಂಡು ಜಾತ್ರೆ ಥರ ಡಾಬಾಗೆ ಡಾಬಾ ಅಂತಲ್ಲ ಗೈಸ್, ಅಟ್ಲೀಸ್ಟ್ ಒಂದು ಕ್ಯಾಂಡಲ್ ಲೈಟ್ಸ್ ಆ ಥರ ಇರುತ್ತೆ ಅಂತ ಅಂದ್ಕೊಂಡೆ. ಒಂದು ಟೇಬಲ್ಗೆ ಒಂದು ಲೈಟಿಂಗ್ ಥರ ಟೇಬಲ್ ಬುಕ್ ಮಾಡ್ಕೊಂಡು ಅಲ್ವಾ? ಕರೆಕ್ಟು, ನಾನು ಮಿಸ್ ಮಾಡಿದೆ. ಅಟ್ಲೀಸ್ಟ್ ಟೇಬಲ್ ಬುಕ್ ಮಾಡಿದ್ದಿದ್ರೆ ಐ ಶುಡ್ ಹ್ಯಾವ್ ಗೆಟ್ ಇಟ್ ಸಮ್ ಕ್ಯಾಂಡಲ್ ಅದು ಇದು ಅಂತೂ ಚೆನ್ನಾಗಿ ಇದಾಗ್ತಿತ್ತು. ನಾರ್ಮಲಾಗಿ ಹಾಗೆ ಬಂದ್ವಿ ವಾಕಿಂಗ್ ಥರ. ಸೊ ಲೈಟಿಂಗ್ಸ್ ಕಮ್ಮಿ ಇತ್ತು, ಅದರಲ್ಲೂ ಇವಾಗ ಕರೆಂಟ್ ಅಂತೂ ಹೊರಟೇ ಹೋಯಿತು. ಮತ್ತು ಕರೆಂಟ್ ಬರೋವರೆಗೂ ಲೈಟಿಂಗ್ಸ್ ಇಲ್ಲ. ಸೊ ನಾವು ಫುಡ್ ಆರ್ಡರ್ ಮಾಡಿದ್ದೀವಿ. ಫುಡ್ ಆರ್ಡರ್ ಮಾಡಿದ್ದು ಕರೆಂಟ್ ಬಂತು. ಜೊತೆಗೆ is having his drink as well. So fine. ನಾನು ಕೂಡ ಜ್ಯೂಸ್ ಆರ್ಡರ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಗ್ರೇಪ್ ಮಾಕ್ಟೈಲ್ನ ಆರ್ಡರ್ ಮಾಡಿದ್ದೆ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಫುಡ್ ರಿವ್ಯೂ ಹೇಳಬೇಕು ಅಂತ ಹೇಳಿದ್ರೆ ಚಿಕನ್ ಲಾಲಿಪಾಪ್ ಹಾಗೆ ಎಗ್ ಚಿಲ್ಲಿ ಪೆಪ್ಪರ್ ಡ್ರೈ ಆರ್ಡರ್ ಮಾಡಿದ್ವಿ ಸ್ಟಾರ್ಟರ್ಸ್ಗೆ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ, ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ. ದೆನ್ ಮೇನ್ ಕೋರ್ಸಲ್ಲಿ ನಾವು ಮಟನ್ ಬಿರಿಯಾನಿ ಹಾಗೆ ಚಿಕನ್ ಬಿರಿಯಾನಿ ಎರಡನ್ನೂ ಆರ್ಡರ್ ಮಾಡಿದ್ವಿ. ಎರಡೂ ಚೆನ್ನಾಗಿತ್ತು. ಕಂಪ್ಯಾರಿಟಿವ್ಲಿ ಮಟನ್ ಬಿರಿಯಾನಿ ವಾಸ್ ಟೂ ಗುಡ್. ಚಿಕನ್ ಬಿರಿಯಾನಿನೂ ಓಕೆ ಥರ ಇತ್ತು. ಬಿಕಾಸ್ ನಮಗೆ ಸ್ವಲ್ಪ ಸ್ಪೈಸಸ್ ಜಾಸ್ತಿ ಬೇಕು, ನಾವು ಸ್ಪೈಸಿ ಜಾಸ್ತಿ ತಿಂತೀವಿ. ಸ್ಪೈಸಿ ಕಮ್ಮಿ ಅನ್ನೋದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಹಾಗೆ ಒಂದು ರೌಂಡ್ ವಾಕ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ಈಗ ಹಾಗೆ ಮನೆ ಕಡೆ ಹೊರಡ್ತಿದ್ದೀವಿ. ಹೋಗ್ತಾ ಹಾಗೆ ಮಮ್ಮಿಗೆ ಏನಾದರೂ ವೆಜ್ ತೊಗೊಂಡು ಹೋಗಬೇಕು. ಸಿನ್ಸ್ ಇಟ್ ಇಸ್ ಇನ್ ಸ್ಯಾಟರ್ಡೇ, ಅವರು ವೆಜ್ಜೇ ಊಟ ಮಾಡೋದು. ಹಾಗಾಗಿ ವಿಷ್ಣು ವೈಭವಲ್ಲಿ ಅವರಿಗೆ ಒಂದು ಪಲಾವ್ ಮತ್ತು ಮಸಾಲೆ ದೋಸೆ ಆರ್ಡರ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಪ್ರೀತಿ ನಮ್ ರಾಜಗಳು, ನೀನಲ್ಲಿ ರಾಜಗಳು, ಕಡೆ ಉಸಿರು ಇರುವ ತನಕ ಜೋಗಿ, ಕಾವಲಿದ್ದು ಕಾಯುವೇನು. ಯಾಕೆ ಹಿಂಗೆ ಆಡ್ತಿದ್ಯಾ? ತಗೋ ನಿನಗೆ ಬಂದ್ಬಿಡು, ತಗೋ ಮಮ್ಮಿ. ಸೊ ಗೈಸ್, ಊಟ ಎಲ್ಲ ಆಯಿತು. ಇವಾಗ ಮನೆಗೆ ಬಂದಿದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದು ಇಷ್ಟೇ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರಲಾ, ಬಾಯ್. ಸೊ ನಾವು ವೀಡಿಯೋನ ಸ್ಟಾಪ್ ಮಾಡಿದ್ದೆ, ಆಗಲೇ ಎಂಡ್ ಮಾಡಿದ್ದೆ. ಬಟ್ ಒಂದು ಮರ್ತೋಗಿದ್ದೆ. ನಾನು ಅವರಿಗೋಸ್ಕರ ಏನೋ ಒಂದು ಬರೆದಿದ್ದೆ, ಅದನ್ನು ಓದಿಸೋಣ ಅಂತ ಹೇಳಿಬಿಟ್ಟು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ಅದನ್ನು ಓದಿದ್ಮೇಲೆ ಮತ್ತೆ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ Today is a significant day as it marks 5 years since my marriage. I truly want to share my feelings towards my beloved husband.